ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮಟ್ಕಿ ಉಸಳನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಮಟ್ಕಿ ಉಸಳು ಮಾಡಲು ನಾನು ಮೊದಲಿಗೆ 1 ವಾಟಿ ಆಗುವಷ್ಟು ಸ್ಪ್ರೌಟ್ ಬರೆಸಿರೋ ಮಟ್ಗಿನ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಒಗ್ಗರಣೆಗೆ ಬೇಕಿರುವಂತಹ ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ. ಸೊ ಮಟ್ಗಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಕುಕ್ಕರಲ್ಲಿ 1 ಸಿಟ್ಟಿ ತೊಗೊಳ್ಳೋಣ ಫ್ರೆಂಡ್ಸ್. ಜಾಸ್ತಿ ಏನೂ ಬೇಡ, ಒಂದೇ 1 ಸಿಟ್ಟಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ಬೇಕಂದರೆ ಒಗ್ಗರಣೆಯಲ್ಲೇ ನಾವು ಸ್ವಲ್ಪ ನೀರು ಹಾಕಿ ಕುದಿಸ್ಕೊತೀವಿ ಅಂದರೂ ಪರವಾಗಿಲ್ಲ. ಬಟ್ ಈ ಥರ ಮಾಡೋದ್ರಿಂದ ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಆಗುತ್ತೆ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಮಟ್ಕಿನ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಕುಕ್ಕರಲ್ಲಿ 1 ವಿಸಲಾಗೋವರೆಗೂ ಬಿಡಬೇಕಾಗತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ನೀವು, ನಾನಿವಾಗ 2 ಸಲ ನೀರು ಹಾಕಿಬಿಟ್ಟು ತೊಳೆದು ಮತ್ತು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕುಕ್ಕರಲ್ಲಿ 1 ಸಿಟಿ ಆಗೋವರೆಗೂ ಬಿಡ್ತಾಯಿದ್ದೀನಿ. ಸೊ ಒಂದೇ 1 ಸಿಟಿ ತಗೋರಿ, ಜಾಸ್ತಿ ಆದರೆ ತುಂಬಾ ನೋವಾಗಿಬಿಡುತ್ತೆ, ಅಂದರೆ ತುಂಬಾ ಮೆತ್ತಗಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದೇ ಸಿಟ್ಟಿನ ತೊಗೋಬೇಕಾಗುತ್ತೆ. ಸಿಟ್ಟಿ ಆಗೋವರೆಗೂ ನಾವಿಲ್ಲಿ 1-2 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಅದಕ್ಕೆ ಹಸಿ ಅಲ್ಲೆನ ಹಾಕ್ತಾಯಿದ್ದೀನಿ ಮತ್ತು ಒಂದು 4-5 ಎಸಳು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾವಿಲ್ಲಿ ಮಟ್ಕಿ ಉಸಳಿಗೆ ಮೆಣಸಿನ್ಕಾಯಿ ಪೇಸ್ಟ್ ಏನಿದೆಯಲ್ಲ ಇದನ್ನೇ ಹಾಕ್ಕೊಂಡು ಮಾಡ್ತಾಯಿದ್ದೀವಿ, ಖಾರ ಏನೂ ಹಾಕ್ತಾಯಿಲ್ಲ, ನೋಡ್ಕೋಬೋದು ನೀವು. ಸೊ ಇವಾಗ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ. ಸೊ ಪ್ಯಾನ್ ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಾನಿವಾಗ 1 ಸಿಟ್ಟಿನ ತೊಗೊಂಡಿದ್ನೆಲ್ಲ ಕುಕ್ಕರಲ್ಲಿ. ಮಟ್ಕಿ ಕೂಡ ರೆಡಿಯಾಗಿದೆ. ಸೊ ಇದರಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ಬಿಡಬೇಕು ಫ್ರೆಂಡ್ಸ್. ರಿಮೈನಿಂಗ್ ಇರುವಂತಹ ನೀರೆಲ್ಲನೂ ತೆಗೆದು ಮಟ್ಕಿ ಅಷ್ಟೇ ಇಟ್ಕೊಳ್ಳೋಣ. ಸೊ ಇವಾಗ ಅಲ್ಲಿವರೆಗೂ ನಮ್ದು ಇಟ್ಕೊಂಡಿರುವಂತಹ ಪ್ಯಾನ್ ಕೂಡ ಬಿಸಿಯಾಗಿದೆ. ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಸೊ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಇದಕ್ಕೆ ಹಿಂಗನ್ನು ಹಾಕೋಣ. ಹಿಂಗಿದ್ದು ತುಂಬಾ ಟೇಸ್ಟ್ ಕೊಡುತ್ತೆ ಪಲ್ಯ ಅಥವಾ ಸಾಂಬಾರಿಗೆ. ಸೊ ಅದಕ್ಕಾಗಿ ಸ್ವಲ್ಪ ಹಿಂಗನ್ನು ಹಾಕೋಣ. ಆಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಳ್ಳೋಣ. ಅದು ಚಟಪಟ ಅಂತಿದ್ದಂಗೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ 1 ಈರುಳ್ಳಿನ ಅದಕ್ಕೆ ಹಾಕೋಣ ಫ್ರೆಂಡ್ಸ್. ಚೆನ್ನಾಗಿ ಈರುಳ್ಳಿ ಕೂಡ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ, ಹಸಿ ವಾಸನೆ ಈರುಳ್ಳಿದು ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ನೀವು. ಸೊ ಸ್ವಲ್ಪ ಇವಾಗ ಅದಕ್ಕೆ ಅರಿಶಿಣ ಪುಡಿ ಮತ್ತು ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಹಸಿಮೆಣ್ಸಿನ್ಕಾಯಿದ್ದು, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಕೈ ಆಡಿಸ್ಕೋಬೇಕು, ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಪ್ಲೀಸ್ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ಆವಾಗ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಸೊ ಇವಾಗೇನೆಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಯಾವ ಥರ ರೆಸಿಪಿ ಲಾಸ್ಟಿಗೆ ಫೈನಲ್ ರಿಸಲ್ಟ್ ಇರುತ್ತಂತ. ಸೊ ಒಂದ್ಸಲ ಮೆಣಸಿನ್ಕಾಯಿ ಏನಂದರೆ ಪೇಸ್ಟ್ನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡ್ತಿರ್ಬೋದು ನೀವು. ಮತ್ತು ಸ್ವಲ್ಪ ಸಕ್ಕರೆ, ಒಂದು 2-4 ಹಳಾಗುವಷ್ಟು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳೋಣ. ಮತ್ತು ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು, ಪರವಾಗಿಲ್ಲ. ಸೊ ಇಲ್ಲಿ ನಾನು ಚೆನ್ನಾಗಿ ಏನಂದರೆ ಕುದಿಸ್ಕೊಂಡಿರೋ ಮಟ್ಕಿನೂ ಕೂಡ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಇದಕ್ಕೆ ಟೊಮೆಟೊ ಆಮೇಲೆ ಮತ್ತು ಯಾವುದಾದ್ರೂ ಏನಂದರೆ ಆಲೂ, ಈ ಥರ ಯಾವುದಾದ್ರೂ ಬಾಜಿನ ಕೂಡ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಇದನ್ನು 2-3 ದಿವಸ ಇಟ್ಟರೂ ಕೂಡ ಇದು ಏನೂ ಆಗೋದಿಲ್ಲ ಫ್ರೆಂಡ್ಸ್. ಸೊ ಇದು ಚಪಾತಿ ಜೊತೆ ಆಗಿರ್ಬೋದು ಅಥವಾ ರೊಟ್ಟಿ ಜೊತೆ ಆಗಿರ್ಬೋದು, ಲಂಚ್ ಬಾಕ್ಸಲ್ಲಿ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಅಂತಲೂ ಹೇಳ್ಬೋದು. ಪ್ರೋಟೀನ್ ರಿಚ್ ಆಗಿರೋದ್ರಿಂದ, ಸ್ಪ್ರೌಟ್ಸ್ ಇರೋದ್ರಿಂದ ಇದು ತುಂಬ ಹೆಲ್ದಿ ಆಗಿದೆ. ಸೊ ಡಯಟ್ ಅಂತ ಇದ್ದರೂ ಕೂಡ ಚಪಾತಿ ಜೊತೆ, ನಾರ್ಮಲ್ ಚಪಾತಿ ಜೊತೆ ಇದನ್ನು ತಿಂದರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಇವಾಗ ನಮ್ಮದು ಬಾಜಿ ರೆಡಿ ಆಗಿದೆ ಫೈನಲಿ. ಬಟ್ ಏನಂದರೆ 1-2 ನಿಮಿಷದವರೆಗೂ, 1-2 ನಿಮಿಷ ಅದನ್ನು ಮುಚ್ಚಿಡಬೇಕಾಗತ್ತೆ. ಅದಾದಮೇಲೆ ಇವಾಗ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ. ಸೊ ಇದನ್ನು ಇವಾಗ ಸರ್ವಿಂಗ್ ಪ್ಲೇಟಿಗೆ ನಾನು ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು. ಮಕ್ಕಳಿಗೂ ಕೂಡ ಇದನ್ನು ಕೊಟ್ಟರೆ ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್.
ಸೊ ಇದನ್ನು ನೀವು ಮನೆಯಲ್ಲಿ ಯಾವಾಗ ಬೇಕಂದ್ರೂ ಫಟ್ ಅಂತ ಮಾಡ್ಕೋಬಹುದು. ಸಿಂಪಲ್ ಆಗಿರೋ ಮೆಥಡಲ್ಲಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು. ಸೊ ಇವಾಗ ಇದನ್ನು ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದ್ರ ಜೊತೆ ಒಂದು ಉಪ್ಪಿನಕಾಯಿ ಅಥವಾ ಮೊಸರು ಇದ್ದರೂ ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ನೀವು ಯಾವ ಥರ ಬಂದಿದೆ ಲಾಸ್ಟ್ ಏನಂದರೆ ಫೈನಲ್ ರಿಸಲ್ಟ್ ಅಂತ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೋದು ನೀವು. ಸೊ ಪ್ಲೀಸ್ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಏನೇ ನಿಮಗೆ ಏನಂದರೆ ಕ್ವೈರಿ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತು ಯಾವುದೇ ರೆಸಿಪಿ ಬೇಕಿದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್.